ನಮ್ಮದೇ ತೋಟ. ಸಾಮಾನ್ಯವಾಗಿ ಭಕ್ತರಿಗೆ ಅನೇಕ ವಿಚಾರಗಳಲ್ಲಿ ಸಕ್ಸಸ್ ಆಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನದಿಂದ ಈ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಹೋಗೋಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗೆಯೇ ನನ್ನ ಫ್ರೆಂಡ್ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಈ ಒಂದು ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಬನ್ನಿ, ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿ ಅಂತ ಕೂಡ ಹೇಳಿದರು. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸ್ಬೇಕು ಅಂತ ನಾನು ವಿಡಿಯೋ ಶೂಟ್ಗೆ ಹೊರಟೆ. ಬೆಳಗ್ಗೆ 11:30 ಏನೋ ಆಗಿತ್ತು. ನಾನು ನನ್ನ ಹಸ್ಬೆಂಡು ಹಾಸನದ ಸಮೀಪದಲ್ಲೇ ಇರುವಂತಹ ಕೊಂಡಜ್ಜಿಗೆ ಹೋಗ್ತಾ ಇದ್ದೀವಿ. ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಸೀಗೆಗುಡ್ಡ ಅಂತ ಕೂಡ ಇದೆ, ಅದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾನು ಕೊಂಡಜ್ಜಿ ಬಗ್ಗೆ ಆಲ್ರೆಡಿ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಈ ವಿಡಿಯೋನ ನೋಡ್ಕೊ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಾನು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಫ್ರಂಟ್ ವ್ಯೂನ ವಿಡಿಯೋ ಮಾಡ್ತಾ ಇದ್ದೆ. ದರ್ಶನ ಎಲ್ಲ ಆಗಿತ್ತು, ಆಮೇಲೆ ನಾನು ವಿಡಿಯೋ ಮಾಡಿದ್ದು. ಯಾಕೆಂದ್ರೆ ಅರ್ಚಕರು ಕೂಡ ಹಾಸನ್ಗೆ ಹೋಗ್ಬೇಕಿತ್ತು. ಹಾಗಾಗಿ ನಾನು ಮುಂಚೆ ಒಳಗಡೆದೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಹೊರಗಡೆದು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ದೇವಸ್ಥಾನ ತುಂಬಾ ಹಳೇದು ಅಂತ ಹೇಳ್ಬೋದು. 900 ವರ್ಷದ ಇತಿಹಾಸವನ್ನ ಹೊಂದಿರುವಂಥದ್ದು. ಈಗ ಈ ಒಂದು ದೇವಸ್ಥಾನ ಎಲ್ಲ ಮತ್ತೆ ರಿನೋವೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇವಾಗ ನಿಮಗೆ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ತುಂಬಾ ವಿಶೇಷವಾದಂತಹ ವಿಗ್ರಹ ಇದು. ಇಂಥ ಒಂದು ವಿಗ್ರಹವನ್ನ ನೀವು ಇದುವರೆಗೂ ನೋಡಲು ಸಾಧ್ಯವೇ ಇಲ್ಲ. ತುಂಬಾನೇ ಮಹಿಮೆ ಉಳ್ಳದ್ದು ಅಂತಾನೆ ನಾನು ಈ ವಿಡಿಯೋಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ನಾನಿದ್ದೀನಿ ಹಾಸನದ ಸಮೀಪದಲ್ಲೇ ಇರುವಂತಹ ಕೊಂಡಜ್ಜಿ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ಇಲ್ಲಿನ ಅರ್ಚಕರು ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. 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 ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅನೇಕ ವಿಚಾರಗಳಲ್ಲಿ ಸಕ್ಸಸ್ ಆಗಿದೆ. ಪರಮಾತ್ಮನಿಗೆ ಶರಣಾದವರಿಗೆ ಪರಮಾತ್ಮ ಕರುಣಿಸಿದ್ದಾನೆ. ಹಾಗಾಗಿ ಅವರವರ ಅದೃಷ್ಟದ ಮೇಲೆ ಅವರ ಇಷ್ಟಾರ್ಥ ಸಿದ್ಧಿ ಆಗೋದ್ರಲ್ಲಿ ಅನೇಕ ವಿಚಾರಗಳು ಸಕ್ಸಸ್ ಆಗಿದ್ದಾವೆ, ಅವರವರಿಗೆ ಸಂಬಂಧಪಟ್ಟದ್ದು. ಇದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಸರ್, ಇದು ಎಷ್ಟಡಿ ಇದೆ? ಇದು ಪೀಠ 4 ಅಡಿ, ಪರಮಾತ್ಮ 11 ಅಡಿ. ತುಂಬಾ ವಿಶೇಷ. ಇಲ್ಲಿರುವಂತಹ ವಿಗ್ರಹವನ್ನ ನೀವು ಇದುವರೆಗೂ ಎಲ್ಲೋ ದರ್ಶನ ಮಾಡಲು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟು ವಿಶೇಷವಾದಂತಹ ಒಂದು ವರದರಾಜ ಸ್ವಾಮಿಯ ವಿಗ್ರಹ ಇದು. ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಅಷ್ಟೊತ್ತಿಗೆ ಬೆಂಗಳೂರು ಮತ್ತು ಹಾಸನಿಂದ ಕೆಲವು ಭಕ್ತಾದಿಗಳು ಬಂದಿದ್ರು. ಅವ್ರಿಗೂ ಕೂಡ ಇಲ್ಲಿನ ಮಹಿಮೆನ ಅರ್ಚಕರು ತಿಳಿಸಿದ್ರು. ಹಾಗೇನೆ ಇವ್ರನ್ನೆಲ್ಲ ಮಾತಾಡಿಸಿ ನಂಗೂ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಬೆಂಗಳೂರಿಂದ ಸುಮತಿ ಮೇಡಮ್ ಅಂತ ಬಂದಿದ್ರು. ಇವ್ರನ್ನಂತೂ ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಅವರು ಅಷ್ಟೇ ತುಂಬಾನೇ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸ್ವಲ್ಪ ಹೊತ್ತು ನಮ್ ಜೊತೆ ಮಾತಾಡಿ ಅವರು ಕೂಡ ವಾಪಸ್ಸು ಬೆಂಗಳೂರಿಗೆ ಹೋದ್ರು. ನಮ್ದೇ ತೋಟ. ಈ ವಿಡಿಯೋ ನೋಡಿ ಇದು ನಮ್ಮದೇ ತೋಟ ಅಂತ ಅಂದ್ಕೊಂಡ್ರ? ಖಂಡಿತವಾಗ್ಲೂ ಅಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ಕೊಂಡಜ್ಜಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅಡಿಕೆ ತೋಟ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿದೆ ನೋಡಿ, ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಹಳ್ಳಿ ವಾತಾವರಣ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆನೇ ವಿಡಿಯೋ ಶೂಟಿಗೆ ಬಂದಿದ್ವಿ, ಹಾಗೆಯೇ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲೇ ಇದ್ದೀನಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ಅಲ್ವಾ ಅಡಿಕೆ ತೋಟ. ವಿಡಿಯೋ ಮಾಡ್ತಾ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅಲ್ಲಿ ಇನ್ನೊಂದು ಅಡಿಕೆ ತೋಟ ಇತ್ತು, ಅದನ್ನು ನೋಡ್ತಾ ಇದ್ವಿ. ಹಾಗೆಯೇ ನಮ್ಮ ಮನೆಯವರು ಇಲ್ಲಿ ವಿಡಿಯೋ ಮಾಡ್ಕೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ನಾನು ಮೊಬೈಲ್ ಕೊಟ್ಟೆ, ಅವರೇ ನೀಟಾಗಿ ಮತ್ತೆ ವಿಡಿಯೋಸ್ ಎಲ್ಲ ಮಾಡಿಕೊಟ್ರು.
ಇವಾಗ ಅಡಕೆ ತೋಟದ ವಿಡಿಯೋ ಶೂಟ್ ಮುಗಿಸ್ಕೊಂಡು ಇವಾಗ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ನಾವು ದೇವಸ್ಥಾನಕ್ಕೆ ಬಂದಾಗಿಂದ ಇದು ದೇವಸ್ಥಾನದ ಹತ್ರನೇ ಕೂತಿತ್ತು, ಇಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಇಲ್ಲಿಂದ ನಾವು ಹೋಗಿದ್ದು ಸೀಗೆ ಗುಡ್ಡಕ್ಕೆ. ತುಂಬಾ ವರ್ಷನೇ ಆಗೋಗಿತ್ತು ಅಂತ ಹೇಳ್ಬೋದು. ನೋಡಿದ್ರೆ ಹಾಸನ್ಗೆ ತುಂಬಾನೇ ಹತ್ರ ಇದೆ, ಆದ್ರೆ ನಮ್ಗೆ ಹೋಗಕ್ ಆಗೇ ಇರ್ಲಿಲ್ಲ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅವಾಗ ಒಂದ್ಸಲ ಹೋಗಿದ್ವಿ. ಒಂದು ಸ್ವೀಟ್ ಮೆಮೊರಿ ಅಂದ್ರೆ ನಮ್ಮ ಹಳೆ ಕಾರಲ್ಲೇನೆ ನಾನು ಸೀಗೆ ಗುಡ್ಡಕ್ಕೆ ಹೋಗಿದ್ದು. ಅವಾಗ ಇನ್ನೂ ಸ್ಟ್ಯಾಚು ಒಂದು ನೋಡಿದ್ದೆ ಅಷ್ಟೇನೆ. ಕಂಪ್ಲೀಟ್ ಆದ್ಮೇಲೆ ನಂಗೆ ಹೋಗಕ್ ಆಗಿರ್ಲಿಲ್ಲ. 9 years ಆಗಿತ್ತು ಅಂತ ಅಂದ್ಕೊಳ್ತೀನಿ ಅವಾಗ ಹೋಗಿದ್ದು. ಮತ್ತೆ ನಾನು ಇವಾಗ್ಲೇ ಹೋಗ್ತಾ ಇರೋದು. ನಿಜವಾಗ್ಲೂ ಯಾರಿಗಾರು ಕೇಳಿದ್ರೆ ನಗು ಬರುತ್ತೆ, ಯಾಕೆಂದ್ರೆ ಹಾಸನ್ಗೆ ಕೇವಲ 15 ಕಿಲೋಮೀಟರ್ ಅಷ್ಟೇ ಇರ್ಬೋದೇನೋ ಇದನ್ನು. ಇಲ್ಲೇ ಇದ್ಕೊಂಡು ಹೋಗಿಲ್ವಲ್ಲ ಅಂತ ಅನ್ನಿಸ್ಬೋದು, ಆದ್ರೆ ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ವಾ. ಅದಕ್ಕೆ ಅವಾಗ ಹೋದಾಗ ರೋಡ್ ಕೂಡ ಚೆನ್ನಾಗಿರ್ಲಿಲ್ಲ, ಇವಾಗ ಟಾರ್ ರೋಡ್ ಇದೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ವ್ಯೂ ಪಾಯಿಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಒಂದು ಸನ್ನಿಧಾನಕ್ಕೆ ಶೃಂಗಗಿರಿ ಅಂತ ಕರೀತಾರೆ. ಇಲ್ಲಿನ ಮಹಿಮೆ ಅಪಾರ. ಇಲ್ಲಿ ತುಂಬಾ ಜನ ಬರೋದು ಹುಣ್ಮೆಗೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನ ನನ್ನ ಇನ್ನೊಂದು ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಅಪ್ಲೋಡ್ ಮಾಡಿಲ್ಲ, ಇನ್ನು ಎಡಿಟ್ ಆಗ್ಬೇಕು. ಅವಾಗ ನಾನು ಈ ಒಂದು ಚಾನಲ್ ಅಲ್ಲಿ ಕೂಡ ಲಿಂಕ್ ಶೇರ್ ಮಾಡ್ತೀನಿ. ಈ ಒಂದು ದೇವಸ್ಥಾನದ ಬಗ್ಗೆ ಕೂಡ ನೀವು ತಿಳ್ಕೊಳ್ಳಿ. ಈ ಒಂದು ದೇವಸ್ಥಾನ ಏನಿದೆ ಇದು ತುಂಬಾ ವಿಶೇಷವಾದದ್ದು ಅಂತ ಹೇಳ್ಬೋದು. ಒಂದು ನೋಡಿದ ತಕ್ಷಣ ಎಲ್ರಿಗೂ ಅನ್ಸೋದು ಇಲ್ಲಿ ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿದೆ ಅಂತ. ಸೀಗೆ ಗುಡ್ಡ ಅಂದ ತಕ್ಷಣ ತುಂಬಾ ಜನ ಇಲ್ಲಿ ವಿಡಿಯೋ ಶೂಟಿಂಗ್ ಬರ್ತಾರೆ. ಹಾಗೆ ಇಲ್ಲಿ ವಿಂಡ್ ಮಿಲ್ ಎಲ್ಲ ಇದೆ. ಶಿವನ ಒಂದು ದೊಡ್ಡದಾದಂತಹ ಸ್ಟ್ಯಾಚು ಇದೆ. ಆದ್ರೆ ಇಲ್ಲಿನ ಮಹಿಮೆ ತುಂಬಾ ಅಪಾರವಾದದ್ದು. ಇಲ್ಲಿ ಒಂದು ಗುಹೆ ಇದೆ, ಅಲ್ಲಿಂದ ನೀರ್ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನೀರು ಬತ್ತದೇ ಇಲ್ಲ ಅಂತ ಹೇಳಿದ್ರು. ಪ್ರತಿ ಹುಣ್ಮೆಗೂ ಇಲ್ಲಿ ಅಸಂಖ್ಯಾತ ಭಕ್ತರು ಬಂದು ಇಲ್ಲಿ ಭಜನೆ ಎಲ್ಲ ಮಾಡ್ತಾರಂತೆ, ಹೋಮ ಇರುತ್ತೆ ಅಂತ ಹೇಳಿದ್ರು. ತುಂಬಾ ವಿಶೇಷವಾದಂತಹ ಒಂದು ಸ್ಥಳ ಇದು, ಉದ್ಭವವಾಗಿರುವಂತದ್ದು. ಹಾಗೇನೆ ಪ್ರತಿಯೊಂದು ಇಷ್ಟಾರ್ಥಗಳು ಕೂಡ ಇಲ್ಲಿ ನೆರವೇರುತ್ತೆ. ಅಂದ್ರೆ ಇಲ್ಲಿ ಹೂ ಪ್ರಸಾದ ಕೂಡ ಆಗುತ್ತೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ನನ್ನ ಆ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಬಂದಾಗ ನಾವು ಇನ್ನು ಊಟ ಕೂಡ ಮಾಡಿರ್ಲಿಲ್ಲ, 4:15 ಆಗಿತ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಮತ್ತೆ ಅವರೇ ಹೇಳಿದ್ರು ಊಟ ಮಾಡ್ಕೊಂಡ್ ಬನ್ನಿ ಅಂತ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಒಂದು ಸನ್ನಿಧಾನದಲ್ಲಿ ಮೊದ್ಲು ಹುಣ್ಮೆಗಷ್ಟೇನೆ ಪ್ರಸಾದ ಇತ್ತು, ಆದ್ರೆ ಇವಾಗ ಪ್ರತಿದಿನ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಹಾಗಾಗಿ ನಾವು ಹೋಗಿ ಪ್ರಸಾದ ತಗೊಂಡು ನೆಕ್ಸ್ಟ್ ಇಲ್ಲಿ ಬಂದು ಸ್ವಲ್ಪ ಹೊತ್ತಿದ್ದು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು 6:15 ಆಗಿತ್ತು ನಾವು ಇಲ್ಲಿಂದ ಹೊರಟಾಗ. ತುಂಬಾನೇ ಚೆನ್ನಾಗಿತ್ತು. ನಿಜವಾಗ್ಲೂ ಬಿಟ್ಟು ಬರಕ್ಕೆ ಮನ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಮಳೆಗಾಲದಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಸಂಜೆ ಇಲ್ಲಿ ಯಾರು ಬರಬಾರ್ದು, ಯಾಕೆಂದ್ರೆ ಇಲ್ಲಿ ಚಿರತೆ ಎಲ್ಲ ಓಡಾಡ್ತಾ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದಾರಂತೆ ಸಂಜೆ ಸ್ವಲ್ಪ ಹೊತ್ತಿದ್ಬಿಟ್ಟು ನೀವು ಇಲ್ಲಿಂದ ಹೋಗ್ಬೇಕು ಅಂತ. ಹಾಗಾಗಿ ತುಂಬಾ ಜನ ಅಲ್ಲೇನು ಓಡಾಡಲ್ಲ, 6 ಗಂಟೆ ತನಕ ಇರ್ತಾರೆ ಅಷ್ಟೇನೆ. ನೀವು ಏನಾದ್ರೂ ಹೋಗ್ಬೇಕು ಅಂತ ಇದ್ರೆ ಬೆಳಗ್ಗೆಯಿಂದ ಒಂದು 5-5:30 ತನಕ ಓಪನ್ ಇರುತ್ತೆ, ನೀವು ಕೂಡ ಹೋಗಿ ಬರ್ಬೋದು. ನಾವು ಒಂದೇ ದಿನದಲ್ಲಿ 2 ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ, ತುಂಬಾನೇ ಖುಷಿ ಆಯ್ತು. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.